ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳಿಗೆ ಸಾಲು ಸಾಲು ಬಲಿ. ಅಪಘಾತ ಹೆಚ್ಚಳ ಆಗ್ತಾ ಇದೆ. ಹೆಚ್ಚಳ ಆಗ್ತಾ ಇರೋದ್ರಿಂದ ಅಸೋಸಿಯೇಷನ್ ಎಚ್ಚೆತ್ತುಕೊಂಡಿದೆ. ಕೆಎಸ್ಆರ್ಟಿಸಿ ಸಾಫ್ಟ್ ಹ್ಯಾಂಡ್ ವರ್ಕರ್ಸ್ ಫೆಡರೇಷನ್ ಅಲರ್ಟ್. ಸಾಲು ಸಾಲು ಅಪಘಾತಗಳಾಗ್ತಾ ಇದೆ. ಈ ಅಪಘಾತ ಆಗ್ತಾ ಇದ್ದ ಹಾಗೆ ಈಗ ಕೊನೆಗೂ ಕೂಡ ಅಸೋಸಿಯೇಷನ್ ಎಚ್ಚೆತ್ತುಕೊಂಡಿದೆ. ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅಲರ್ಟ್ ಆಗಿದೆ. ಸಚಿವ ರಾಮಲಿಂಗಾರೆಡ್ಡಿಗೆ ಅನಂತ ಸುಬ್ಬಾರಾವ್ ಪತ್ರ ಬರೆದಿದ್ದಾರೆ. ಅಪಘಾತಗಳ ಕುರಿತು ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಚಾಲಕರಿಗೆ ಕೊಡ್ತಾ ಇರುವಂತಹ ಟಾರ್ಗೆಟ್ ರಸ್ತೆ ಗುಂಡಿಗಳು, ಇದರಿಂದನೇ ಅಪಘಾತವಂತೆ. ಸರಿಯಾಗಿ ತರಬೇತಿ ಇಲ್ಲದ ಚಾಲಕರನ್ನ ನೇಮಕ ಮಾಡ್ತೀರಿ, ಇದರಿಂದಲೇ ಬಿಎಂಟಿಸಿ ಬಸ್ಗಳಿಂದ ಅಪಘಾತ ಆಗ್ತಾ ಇದೆ. ಸಂಸ್ಥೆಯಲ್ಲಿ ಸರಿಯಾಗಿ ತರಬೇತಿ ಪಡೆದವರನ್ನ ಬಳಸಿಕೊಳ್ಳಿ. ಸಚಿವ ರಾಮಲಿಂಗಾರೆಡ್ಡಿಗೆ ಪತ್ರ ಬರೆದು ಸುಬ್ಬಾರಾವ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗೆ ಸಾಲು ಸಾಲು ಬಲಿಯಾಗಿದೆ. ಒಂದಾದ ಮೇಲೊಂದರಂತೆ ಅಪಘಾತಗಳಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹುಡುಕೋ ಪ್ರಯತ್ನ ಈಗ ಆಗ್ತಾ ಇದೆ. ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅಲರ್ಟ್ ಆಗಿದೆ. ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಅನಂತ ಸುಬ್ಬಾರಾವ್ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಕೆಲವೊಂದಿಷ್ಟು ವಿಚಾರವನ್ನ ಹಂಚ್ಕೋತಾರೆ. ಅಪಘಾತಗಳ ಕುರಿತು ಮುನ್ನೆಚ್ಚರಿಕೆ ಕೈಗೊಳ್ಳಿ ಅಂತಲೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ಚಾಲಕರಿಗೆ ನೀಡ್ತಾ ಇರೋ ಟಾರ್ಗೆಟ್ ಹಾಗೂ ರಸ್ತೆ ಗುಂಡಿ, ಇದರಿಂದ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಇದರ ಜೊತೆಗೆ ಸರಿಯಾಗಿ ತರಬೇತಿ ಇಲ್ಲದ ಚಾಲಕರನ್ನ ನೇಮಕ ಮಾಡಲಾಗ್ತಾ ಇದೆ. ಬಿಎಂಟಿಸಿ ಬಸ್ಗಳಿಂದ ಅಪಘಾತ ಆಗ್ತಾ ಇದೆ. ಸಂಸ್ಥೆಯಲ್ಲಿ ಸರಿಯಾಗಿ ತರಬೇತಿ ಪಡೆದವರು ಇಲ್ಲ, ಸರಿಯಾಗಿ ತರಬೇತಿ ಪಡೆದವರನ್ನೇ ಬಳಸಿಕೊಳ್ಳಿ ಅಂತ ಅನಂತ ಸುಬ್ಬಾರಾವ್ ಬರೆದಿರುವಂತಹ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.